ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯೆರೆಮೀಯ 20ನೇ ಅಧ್ಯಾಯ 7ರಿಂದ ನೀವು 11ರವರೆಗೂ ಗಮನಿಸಿ. ಓ ಕರ್ತನೇ, ನೀನು ನನ್ನನ್ನು ವಂಚಿಸಿದ್ದಿ, ನಾನು ವಂಚಿಸಲ್ಪಟ್ಟವನು. ನೀನು ನನಗಿಂತ ಬಲಿಷ್ಠನಾಗಿದ್ದು ಜಯಿಸಿದ್ದಿ, ನಾನು ಪ್ರತಿದಿನ ಪರಿಹಾಸ್ಯಕ್ಕೆ ಗುರಿಯಾಗಿದ್ದೇನೆ. ಪ್ರತಿಯೊಬ್ಬನು ನನ್ನನ್ನು ಹಾಸ್ಯ ಮಾಡುತ್ತಾನೆ. ನಾನು ಮಾತನಾಡುವವನಾದ್ದರಿಂದ ಗಟ್ಟಿಯಾಗಿ ಕೂಗುತ್ತೇನೆ. ಬಲಾತ್ಕಾರವೋ ಕೊಳ್ಳಿಯೋ ಎಂದು ಕೂಗುತ್ತೇನೆ. ಕರ್ತನ ವಾಕ್ಯವು ನನಗೆ ಪ್ರತಿದಿನ ಪರಿಹಾಸ್ಯಕ್ಕೋ ಗೇಲಿಗೋ ಆಯಿತು. ಆಗ ನಾನು ಆತನನ್ನು ಕುರಿತು ಏನನ್ನೂ ಹೇಳುವುದಿಲ್ಲ, ಇಲ್ಲವೇ ಆತನ ಹೆಸರಿನಲ್ಲಿ ಇನ್ನು ಮಾತನಾಡುವುದೇ ಇಲ್ಲ ಎಂದು ಅಂದುಕೊಂಡೆನು. ಆದರೆ ಆತನ ವಾಕ್ಯವು ನನ್ನ ಎಲುಬುಗಳಲ್ಲಿ ಮುಚ್ಚಲ್ಪಟ್ಟಿರುವ ಸುಡುವ ಬೆಂಕಿಯ ಹಾಗಿದೆ. ನನ್ನ ಹೃದಯದಲ್ಲಿತ್ತು, ಬಿಗಿ ಹಿಡಿದು ದಣಿದೆನು, ನನ್ನಿಂದ ಆಗದೆ ಹೋಯಿತು. ಇಲ್ಲಿ ದೇವರು ಈ ಜನರಿಗೆ ಕರುಣೆಯ ಮಾತುಗಳನ್ನು ಆಡೋದಕ್ಕಿಂತ ನೀನು ನನಗೆ ಅನುಮತಿಸಿಲ್ಲ. ನನ್ನ ಮಾತು ಯಾವಾಗಲೂ ನ್ಯಾಯ ತೀರ್ಪಿನಿಂದ ಕೂಡಿತ್ತು. ಅನೇಕರು ತಮ್ಮ ಬೋಧನೆಯಲ್ಲಿ ಸಮತೋಲನ ಕಾಯ್ದುಕೊಂಡಾಗ ಪ್ರಖ್ಯಾತಿಯನ್ನು ಪಡೆದುಕೊಳ್ಳಬೇಕೆಂದು ಬಯಸ್ತಾರೆ. ಇದು ಶಿಕ್ಷಕರಿಗೆ ಪರವಾಗಿಲ್ಲ. ಆದರೆ ಯಾವ ಪ್ರವಾದಿಯೂ ಸಹ ಸಮತೋಲನವನ್ನು ಕಾಯ್ದುಕೊಂಡಿಲ್ಲ. ಪ್ರವಾದಿಗಳು ತಮ್ಮ ಸೇವೆಯಲ್ಲೆಲ್ಲ ಅಸಮತೋಲನ ಕಾಯ್ದುಕೊಂಡಿದ್ದರು. ದೇವರಿಂದ ಬಂದಂಥ ಒಂದು ಸಂದೇಶ ಏನಿದೆ, ಆ ಸಂದೇಶ ಯಾವಾಗಲೂ ಬೋಧಿಸ್ತಾ ಇದ್ದರು. ಯೆರೆಮೀಯ 40 ವರ್ಷಗಳ ಕಾಲ ಅದೇ ನ್ಯಾಯ ತೀರ್ಪಿನ ಸಂದೇಶವನ್ನು ಬೋಧಿಸ್ತಾ ಇದ್ದ. ಕ್ರಿಸ್ತನ ದೇಹದಲ್ಲಿಯೂ ಸಹ ಯಾವ ವಿಶೇಷವಾದ ಭಾರ ಇತ್ತೋ ಅಂತ ಪ್ರವಾದಿಗಳನ್ನು ದೇವರು ಎಬ್ಬಿಸ್ತಾರೆ. ಬೇರೆ ಕ್ರೈಸ್ತರು ಆ ಭಾರವನ್ನು ಹೊಂದಿರೋದಿಲ್ಲ. ಆದರೆ ದೇವರು ಪ್ರವಾದಿಯಾಗಿ ಉಳಿಯಬೇಕೆಂದರೆ ಆ ಭಾರಕ್ಕೆ ಸತ್ಯವಂತರಾಗಿರಬೇಕಿತ್ತು ಮತ್ತು ಆತನನ್ನು ಹೆಚ್ಚು ಸಮತೋಲನ ಮಾಡಬೇಕಿತ್ತು. ಯೆರೆಮೀಯ ತನ್ನ ತಲೆಮಾರಿಗೆ ದೇವರ ಪ್ರವಾದಿಗಳನ್ನು ಸತತವಾಗಿ ಹುಡುಕ್ತಿದ್ದ. ಆತನ ತಲೆಮಾರಿಗೆ ದೇವರು ಯೆರೆಮೀಯನಿಗೆ ಒಂದೇ ಒಂದು ಕರುಣೆಯುಳ್ಳ ಸಂದೇಶವನ್ನು ಕೊಡದೆ ಯಹೂದಿಯ ಜನರಿಗೆ ನ್ಯಾಯ ತೀರ್ಪಿನ ಸಂದೇಶವನ್ನು ಕೊಡುತ್ತಾನೆ. ಈ 40 ವರ್ಷಗಳ ಕಾಲ ಆ ಒಂದು ಕೆಲಸಕ್ಕೆ ನಂಬಿಕಸ್ಥನಾಗಿ ನಿಲ್ತಾನೆ. ಇದಕ್ಕೆ ಕೊನೆಯವರೆಗೂ ಅವನು ದೇವರ ವಕ್ತಾರನಾಗ್ತಾನೆ. ದೇವರ ವಕ್ತಾರನಾಗ್ತಾನೆ. ದೇವರು ಅವನನ್ನು ನಡೆಸ್ತಾರೆ. ಯೆರೆಮೀಯ ಪ್ರವಾದಿಯನ್ನು ನೋಡುವುದಾದರೆ ಯೆರೆಮೀಯ ಪ್ರವಾದಿ ಅಲ್ಲಿ ಬೇಸರ ಮಾಡಿಕೊಳ್ಳಲಿಲ್ಲ, ಚಿಂತೆ ಮಾಡಲಿಲ್ಲ, ನನ್ನ ಕೈಯಿಂದ ಆಗಲಿಲ್ಲ ಅಂತ ಹೇಳಲಿಲ್ಲ. ಆದರೆ ದೇವರು ಎಚ್ಚರಿಸಿದಾಗ ಆ ಮಾತುಗಳನ್ನು ಸ್ವೀಕರಿಸ್ತಾನೆ, ಒಪ್ಪಿಕೊಳ್ತಾನೆ. ಜನರು ಈ ಲೋಕದ ಕಡೆಗೆ ತಿರುಗಿಕೊಳ್ತಾರೆ, ನೀನು ಅವರ ಕಡೆಗೆ ತಿರುಗುತ್ತಿರುವಿ. ಇದು ಅವನನ್ನು ನಡೆಸುವ ಮಾತಾಗಿದೆ. ಯೆರೆಮೀಯನನ್ನು ನಡೆಸುವ ಮಾತಾಗಿದೆ. ಯೆರೆಮೀಯ ದೇವರಿಗಾಗಿ ಪ್ರಾಮಾಣಿಕವಾಗಿ ಒಂದು ಓಟವನ್ನು ನಡೆಸ್ತಾನೆ. ಒಂದು ಪ್ರಾಮಾಣಿಕವಾದಂಥ ಒಂದು ಓಟ. ಆ ಓಟ ಅವನನ್ನು ಕಾಯುತ್ತದೆ. ಆ ಓಟ ಅವನನ್ನು ನಡೆಸುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಒಪ್ಪಿಸಿಕೊಡ್ತವಯ್ಯ. ಸಹಾಯ ಮಾಡು ಸ್ವಾಮಿ. ದೇವಾ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಯೆಹೋವನಿಂದಲೇ ನನ್ನ ಸಹಾಯವು ಬರದಂತ ಹೇಳಿದಂಥ ದೇವರೇ, ನಿಮ್ಮ ಸಹಾಯ ಬೇಕಾಗಿದೆಯಪ್ಪ. ನಮ್ಮ ಮಕ್ಕಳ ಎಜುಕೇಷನ್ಗೆ ನಿಮ್ಮ ಸಹಾಯ ಬೇಕಾಗಿದೆ ಸ್ವಾಮಿ. ನಮ್ಮ ಕುಟುಂಬಗಳ ಕಟ್ಟೋದಕ್ಕೆ ನಿಮ್ಮ ಸಹಾಯ ಬೇಕಾಗಿದೆ ಸ್ವಾಮಿ. ನಾವು ಅಭಿವೃದ್ಧಿಯಲ್ಲಿ ನಡೆಯೋದಕ್ಕೆ ನಿಮ್ಗೆ ಸಹಾಯ ಬೇಕಾಗಿದೆಯಪ್ಪ. ಸಹಾಯ ಮಾಡಪ್ಪ ಯೇಸಪ್ಪ, ಸಹಾಯ ಮಾಡು ಸ್ವಾಮಿ. ಸಹಾಯ ಮಾಡು ದೇವರೇ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್. ದೇವರು ಒಳ್ಳೆಯವರು,
ಒಳ್ಳೆಯದನ್ನೇ ಮಾಡುವರಾಗಿದ್ದಾರೆ. ನಮಸ್ಕಾರ.